ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಭಾರತೀ ಸರಸ್ವತಿರ್ವಾಯು ಬ್ರಹ್ಮಲಕ್ಷ್ಮೀ ಮೂರನಾರಾಯಣ ವಾಸುದೇವಾಯ ಭವಾನಿ ಶಂಕರೌ ವಂದೇ ಶ್ರದ್ಧಾ ವಿಶ್ವಾಸರೂಪಿಣೌ ಯಾಭ್ಯಾಂ ವಿನಾ ನ ಪಶ್ಯಂತಿ ಸಿದ್ಧಾಃ ಸ್ವಾಂತಸ್ಥಮೀಶ್ವರಂ ವಿನುತ ಸಿದ್ಧಿಪ್ರದನು ವಿಘ್ನೇಶ ದಯದಿಂದ ನೆನೆದ ಕಾರ್ಯಗಳೆಲ್ಲ ನೆರವೇರಿಸ ದಿನ ದಿನದಿ ಧನ್ವಂತ್ರಿ ಆಪತ್ತುಗಳ ಕಳೆದು ದಿನ ದಿನದಿ ಧನ್ವಂತ್ರಿ ಆಪತ್ತುಗಳ ಕಳೆದು ಮನಹರುಷಬೇತು ಮನ್ನಿಸಲಿ ಬಿಡದೆ ಶ್ರೀಪತಿಯು ನಮಗೆ ಸಂಪದವೀ ವಾಣಿಪತಿ ನಮಗೆ ದೀರ್ಘಾಯು ಕೊಡಲಿ ವಾಣಿಪತಿ ನಮಗೆ ದೀರ್ಘಾಯು ಕೊಡಲಿ ಶ್ರೀಪತಿಯು ನಮಗೆ ಸಂಪದವೀ ವರವಿಭೂದರನು ಪೊರೆಯೇ ವಿಷವ ಕಂಠದೊಳಿಟ್ಟ ಹರ ನಿತ್ಯ ನಮಗೆ ಸಹಾಯವಾಗಲಿ ನರರೊಳುನ್ನತವಾದ ನಿತ್ಯ ಭೋಗಗಳನ್ನು ಪುರುಹೂತ ಪೂರ್ಣ ಮಾಡಿಸಲಿ ನಮಗೆ ನಿರುತ ಸುಜ್ಞಾನವನು ಈವ ಮಧ್ವರಾಯ ಗುರುಗಳ ಆಶೀರ್ವಾದ ನಮಗಾಗಲಿ ಗುರುಗಳ ಆಶೀರ್ವಾದ ಪುರಂದರ ವಿಠಲನ ಕರುಣದಿಂದಲಿ ಸಕಲ ಸುರರೊಲುಮೆ ನಮಗೆ ಸುಸ್ಥಿರವಾಗಲಿ ಸುರರೊಲುಮೆ ನಮಗೆ ಸುಸ್ಥಿರವಾಗಲಿ ವಾಣಿಪತಿ ನಮಗೆ ದೀರ್ಘಾಯು 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 ಶಿವನ ಭಜಿಸಿರೋ ಉಮಾಧವನ ಭಜಿಸಿರೋ ಶಿವನ ಭಜಿಸಿ ಭವದ ದುಃಖ ಜವನ ಭಯ ವಿಯೋಗ ಶೋಕ ನಿವಹನೀಗೆ ನಿಜಾನಂದ ಜವದಿ ದೊರಕಿ ಧನ್ಯನಾಗ ಶಿವನ ಭಜಿಸಿರೋ ಉಮಾಧವನ ಭಜಿಸಿರೋ ಭಜಿಸಿರೋ ಶಿವನ ಭಜಿಸಿರೋ ಪಂಚಾಕ್ಷರಿ ಮಂತ್ರ ಜಪಿಸಿ ಪಂಚಮುಖನ ಮನದೊಳಿರಿಸಿ ಪಂಚಾಕ್ಷರಿ ಮಂತ್ರ ಜಪಿಸಿ ನಮ ಶಿವಾಯ ನಮ ಶಿವಾಯ ನಮ ಶಿವ ಪಂಚಾಕ್ಷರಿ ಮಂತ್ರ ಜಪಿಸಿ ಪಂಚಮುಖನ ಮನದೊಳಿರಿಸಿ ಸಂಚಿತಾರ್ಥಗಳನ್ನು ಕಳೆದು ಸಂಚಿತಾರ್ಥಗಳನ್ನು ಸಂಚಿತಾರ್ಥಗಳನ್ನು ಕಳೆದು ಪಂಚರೂಪ ಹರಿಯ ಪಡೆಯೇ ಶಿವನ ಭಜಿಸಿರು ಉಮಾಧವನ ಉಮಾಧವನ
ಕಾಲ ಕಾಲ ಶಂಭೋ ಶಿವನ ಮೂಲ ನಾರಾಯಣಗೆ ಪ್ರಿಯನ ಕಾಲ ಕಾಲ ಶಂಭು ಶಿವನ ಭವನ ಶಂಕರನ ಕಾಲ ಕಾಲ ಶಂಭೋ ಶಿವನ ಮೂಲ ನಾರಾಯಣಗೆ ಪ್ರಿಯನ ಶೂಲಪಾಣಿ ಶಶಿಧರ ಹರ ಶೂಲಪಾಣಿ ಶಶಿಧರ ಹರ ನೀಲಕಂಠ ನಿರ್ಮಲ ಪರಾಶಿವನ ಭಜಿಸಿ ನೀಲಕಂಠ ನಿರ್ಮಲ ಪರಶಿವ ನೀಲಕಂಠ ಶಂಭು ಶಿವ ಶಂಭೋ ಶಿವ ಶಂಭೋ ಶಿವನ ಭಜಿಸಿ ಉಮಾಧವನ ಭಜಿಸಿರ ಶಿವನ ಭಜಿಸಿ ಭವದ ದುಃಖ ಜವನ ಭಯ ವಿಯೋಗ ಶೋಕ ನಿವಹನಿಗೆ ನಿಜಾನಂದ ಜವದಿ ದೊರಕಿ ಧನ್ಯನಾಗ ಶಿವನ ಭಜಿಸಿರೋ ಭಜಿಸಿರೋ ಭಜಿಸಿ ಕಾಮಾರಿ ಸಮಸ್ತ ವಿಧವಾದಂತಹ ದೋಷಗಳನ್ನು ಕಳೆದು ನಿರ್ಮಲವಾದ ನಿರ್ವಿಷಯವಾದಂತಹ ಭಕ್ತಿಗೆ ಅನುಕೂಲವಾದಂತಹ ಮನಃಶುದ್ಧಿಯನ್ನು ನಮಗೆ ಕರುಣಿಸುವ ಮನೋತತ್ವಾಭಿಮಾನಿಯಾಗಿರತಕ್ಕಂಥ ಶಿವನೇ ಪರಮ ವೈರಾಗ್ಯ ಮೂರ್ತಿ. ತಾನು ವಿರಕ್ತನೇ ಆಗಿದ್ದರೂ ಕೂಡ ತನ್ನ ಭಕ್ತರು ಬಯಸುವ ಭೋಗಗಳನ್ನೆಲ್ಲ ಕೊಟ್ಟು ಕರುಣಿಸತಕ್ಕಂಥ ಆಶುತೋಷ. ಭಕ್ತರ ದೋಷವನ್ನೆಣಿಸತಕ್ಕಂಥವನಲ್ಲ. ಅವನ ಮನವನ್ನಿತ್ತರೆ ಮಾತ್ರ ನಮಗೆ ಭಕ್ತಿ ಜ್ಞಾನ ವೈರಾಗ್ಯಗಳು ಬರುವುದು ಸಾಧ್ಯ. ಅಂಥ ಶಿವನನ್ನು ಭಜಿಸಿ ನಿಜಾನಂದ ಸುಖವನ್ನು ಅವನಲ್ಲಿ ಪ್ರಾರ್ಥನೆಯಿಂದ ಪಡೆದು ಪಂಚಾಕ್ಷರಿ ಮಂತ್ರ ಜಪಿಸಿ ನಮಃ ಶಿವಾಯ ಈ ನಿರ್ಮಲವಾದಂತಹ ಶಿವನ ದಿವ್ಯ ಸ್ವರೂಪ ಚಿಂತನೆಯಿಂದ ಮನಸ್ಸು ನಿರ್ವಿಷಯವಾಗಿ ಭಗವಂತನ ಕಡೆಗೆ ಹೋಗ್ತದ ಲಕ್ಷ್ಯ. ಅದಕ್ಕೆ ಸಹಾಯ ಮಾಡತಕ್ಕಂಥವ ಅಂಥ ಶಿವನನ್ನು ಚಿಂತಿಸು, ಗುಣಗಾನ ಮಾಡು. ಭಕ್ತರು ಬಯಸಿದ್ದನ್ನು ಕೊಡ್ತಾರಂತೆ. ಹರಿಹರ ಕವಿ ಹೇಳ್ತಾ ಇದ್ರು, ಉಡುವುದು ಚರ್ಮವಾಗಿದೆ ಇತ್ತಪನೋ ಉತ್ತಮ ವಸ್ತ್ರಜಾಲಗಳ, ಕುಡಿಯುವುದು ಗಂಜಿಯಾದೊಡವು ಇತ್ತಪನು ಮೃಷ್ಟಾನ್ನವ, ನಡೆವಡೆಯತ್ತೆ ವಾಹನವಾದೊಡು ಭಕುತರಿಗಿತ್ತಪನು ಗಜರಾಜವಾಜಿಗಳ. ಅವನ ಭಕ್ತರಿಗೇನು ಕೊರತೆ ಮಾಡುವನಲ್ಲ. ಭೋಗಾಪೇಕ್ಷೆ ಇದ್ದವರಿಗೆ ಅದನ್ನೇ ಕೊಡ್ತಾರೆ. ತ್ಯಾಗದ ಯೋಗವನ್ನು ಪ್ರಾರ್ಥನೆ ಮಾಡಿದ್ರೆ ಅದನ್ನು ಕೊಡ್ತಾರೆ. ಆ ಪಂಚಾಕ್ಷರಿ ಮಂತ್ರ ಜಪದಿಂದ ಮೃತ್ಯುವನ್ನೇ ಎದುರಿಸಿ ಸಕಲ ಸುಖ ಭೋಗಗಳನ್ನ ಅನುಭವಿಸಿ ಪಾಪಗಳೆಲ್ಲ ದೂರ ಹೋಗಿ ಶಿವನ ಪರಮಾನುಗ್ರಹ ಪ್ರಾಪ್ತಿಯಿಂದ ನಾರಾಯಣನಲ್ಲಿ ಭಕ್ತಿ ಶ್ರದ್ಧೆಯನ್ನು ಬೆಳೆಸಿಕೊಂಡ ಪುಣ್ಯ ಪುರುಷನಾದ ಶ್ವೇತಕುಮಾರನ ಚರಿತ್ರೆಯನ್ನು ಕೇಳುತ್ತೇವಂತೆ. ಪಂಚಾಕ್ಷರಿ ಮಹಿಮೆ ನಮಃ ಶಿವಾಯ ಮಂತ್ರವನ್ನ ಭಕ್ತಿ ಪ್ರೇಮದಿಂದ ಜಪಿಸಿದ ವ್ಯಕ್ತಿ ಪತಿತನಾದರೂ ಹೇಗೆ ಪಾವನನಾಗ್ತಾರೆ, ಆಶುತೋಷ ಹೇಗೆ ರಕ್ಷಣೆ ಮಾಡ್ತಾರೆ, ಆ ಮುಂದಿನ ಚರಿತ್ರೆಯನ್ನು ಕೇಳೋಣವಂತೆ. ಸಿತಕುಮಾರ ಶಿವಭಕ್ತ, ಸಿತಕುಮಾರ ಶಿವಭಕ್ತ, ಮತಿಯುದಾರ ಅತಿ ವಿಷಯಾಸಕ್ತ, ಮತಿಯುದಾರ ಅತಿ ವಿಷಯಾಸಕ್ತ. ಸಿತಕುಮಾರ ಶಿವಭಕ್ತ,
ಭಕ್ತಿಮತಿಯು ಶಿವೆ ಸತಿ ಇರಲವಗೆ ಭಕ್ತಿಮತಿಯು ಸತಿ ಭಕ್ತಿಮತಿಯು ಶಿವೆ ಸತಿ ಇರಲವಗೆ ರಕ್ತಿ ವಿಷಯದೋಳಿಲ್ಲ ಆಕೆಗೆ ರಕ್ತಿ ವಿಷಯದೋಳು ಇಲ್ಲ ಆಕೆ ಮುಕ್ತ ಮುಮುಕ್ಷುಗಳೊಳು ಇರ್ಪಾಕೆಯು ಮುಕ್ತ ಮುಮುಕ್ಷುಗಳೊಳು ಇರ್ಪಾಕೆಯ ಭಕ್ತಿಗೊಲಿದು ಶಿವನಾದನು ವ್ಯಕ್ತ ಭಕ್ತಿಗೊಲಿದು ಶಿವನಾದನು ವ್ಯಕ್ತ ಚಿತ್ತಕುಮಾರ ಶಿವ ಭಕ್ತ ಮತಿಯುದಾರ ಅತಿ ವಿಷಯಾಸಕ್ತ ರುದ್ರಪುರವೆನ್ನತಕ್ಕಂತಹ ಮಹಾನಗರಕ್ಕೆ ಆ ರಾಜಧಾನಿಯಲ್ಲಿ ರಾಜಾದರಾಜನಾಗಿ ಮರೆಯತಕ್ಕಂತಹ ಶ್ವೇತಕುಮಾರ ಧರ್ಮಿಷ್ಠ, ದಾನ ಧರ್ಮದಲ್ಲಿ ತತ್ಪರ, ದೀನ ದುಃಖಿಗಳಲ್ಲಿ ವಿಶೇಷವಾಗಿರತಕ್ಕಂತಹ ಪ್ರೇಮವುಳ್ಳವ. ಆದರೆ ರಜೋಗುಣ ಪ್ರಧಾನವಾದ ಕಾಮಕ್ರೋಧಾದಿ ವಿಕಾರಗಳಲ್ಲಿ ಸದಾ ಆ ವಿಕಾರಗಳಿಗೆ ಸಿಲುಕಿ ಅನೇಕ ಸದ್ಗುಣಗಳು ಮನೆ ಮಾಡಿಕೊಂಡಿದ್ರೂ ಕೂಡ ಬಲಿಷ್ಠವಾದಂತಹ ಆ ಇಂದ್ರಿಯ ವಿಕಾರಗಳಿಗೆ ಬಲಿಯಾದವನಾದ್ದರಿಂದಾಗಿ ವಿಷಯಾಸಕ್ತನಾಗಿದ್ದ. ಎಲ್ಲ ವಿಧವಾಗಿರತಕ್ಕಂತಹ ಭಕ್ತಿ ದಾನ ಧರ್ಮ ಇವೆಲ್ಲ ಸುಖವಾಗಿ ಅನುಭವಿಸುವ ವಿಷಯ ಭೋಗಗಳಿಗಾಗಿ ಇದನ್ನು ಸಂಗ್ರಹ ಮಾಡಬೇಕು ಅಂತ ತಿಳ್ಕೊಂಡವು. ಆದರೆ ಇವನಿಗೆ ದೊರಕಿದಂಥ ಕಾಶೀದೇಶ ರಾಜನ ಪುತ್ರಿ ಶಿವಕನ್ಯಾ, ಶಿವಾಂತರೇ ಶಿವೆಯಂತಲೂ ಅವಳನ್ನು ಕರೆಯುತ್ತಾರೆ. ಆಕೆ ಮಾತ್ರ ಉತ್ತಮ ಸಂಸ್ಕಾರದಲ್ಲಿ ಬಂದಿರತಕ್ಕಂಥವಳು. ಭಕ್ತಿಮತಿಯು ಶಿವೆ ಸತಿ ಇರಲವಗೆ ಭಕ್ತಿಮತಿ ಶಿವೆ ಭಕ್ತಿಮತಿ ಶಿವೆ ಸತಿ ಇರಲವಗೆ ರಕ್ತಿ ವಿಷಯದೊಳಗಿಲ್ಲ ಆಕೆಗೆ ಮುಕ್ತು ಮುಮುಕ್ಷು ಮುಕ್ತ ಮುಮುಕ್ಷುಗಳೊಳು ಇರ್ಪ ಆಕೆಯ ಭಕ್ತಿಗೊಲಿದು ಶಿವ ವ್ಯಕ್ತನಾದ ಚಿತ್ತಕುಮಾರ ಶಿವ ಭಕ್ತ. ರುದ್ರದೇವರನ್ನು ಆರಾಧನೆ ಮಾಡ್ತಾನೆ ರುದ್ರಪುರಾಧೀಶನಾಗಿರತಕ್ಕಂಥ ಶ್ವೇತಕುಮಾರ. ಆದರೆ ವಿಷಯ ಆಸಕ್ತ. ಪತ್ನಿ ಸದಾ ಸತ್ಸಂಗದಲ್ಲಿ ಕಾಲ ಕಳೆಯತಕ್ಕಂಥವಳು. ನಮಃ ಶಿವಾಯ ನಮಃ ಶಿವಾಯ ಪಂಚಾಕ್ಷರವನ್ನು ಸತತ ಜಪಿಸತಕ್ಕಂಥವಳು. ಮನೆಗೆ ಬರತಕ್ಕಂಥ ಸಾಧಕರು, ಸಿದ್ಧರು, ಸಾಧು ಸತ್ಪುರುಷರು ಅವರೆಲ್ಲರನ್ನ ಶಿವಸ್ವರೂಪರೆಂಬುದಾಗಿ ತಿಳಿದು ಗೌರವಿಸಿ ದಾನ ಧರ್ಮಾದಿಗಳ ತತ್ಪರಳಾಗಿರತಕ್ಕಂಥವಳು. ಶ್ವೇತಕುಮಾರನಿಗೆ ತಾರುಣ್ಯದಲ್ಲಿ ವಿರಕ್ತರಂತೆ ವರ್ತಿಸತಕ್ಕಂಥ ಪತ್ನಿಯ ಸ್ವಭಾವ ಹಿಡಿಸಲಿಲ್ಲ. ಅತೃಪ್ತನಾಗಿದ್ದ. ಅದೊಮ್ಮೆ ವನವಿಹಾರಕ್ಕಾಗಿ ಬಂದಿರತಕ್ಕಂಥ ಶ್ವೇತಕುಮಾರ ಪರಮ ಸುಂದರಿಯಾಗಿರತಕ್ಕಂಥ ತ್ರಿಲೋಕ ಸುಂದರಿ ಎಂಬ ನಾಮವುಳ್ಳ ಒಬ್ಬಾಕೆಯನ್ನು ಸಂಧಿಸಿದ ವನದಲ್ಲಿ. ಮೊದಲೇ ಅತೃಪ್ತ, ವಿಷಯ ವಿಕಾರಕ್ಕೆ ಬಲಿಯಾಗಿರತಕ್ಕಂಥ ಆಕೆಯನ್ನು ಮೊದಲು ನೋಡಿದ, ಬಳಿಕ ಮಾತಾಡಿದ, ಜೊತೆಯಲ್ಲಿ ಒಡಗೂಡಿ ವನವಿಹಾರಕ್ಕವಳನ್ನು ಕರೆದೊಯ್ದ. ಮೆಲ್ಲ ಮೆಲ್ಲನೆ ತಾನು ಪತನ ಹೊಂದುತ್ತೇನೆ ಎಂಬ ಅರಿವಿಲ್ಲದೆ ಆಕೆಯೊಡನೆ ವಿಹರಿಸುತ್ತಾ ಪ್ರಸ್ತಾಪವೆತ್ತಿದ. ಹೇ ತ್ರಿಲೋಕ ಸುಂದರಿ, ನೀ ನನ್ನ ರಾಣಿಯಾಗು, ನನ್ನನ್ನು ತೃಪ್ತನಾಗುವಂತೆ ಮಾಡು, ಸಕಲ ಭೋಗ ಭಾಗ್ಯಗಳು ನನಗೆ ಅರ್ಪಿಸುತ್ತೇನೆ. ತ್ರಿಲೋಕ ಸುಂದರಿ ಎಂದಳು,
ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದಂತಹ ಪತ್ನಿ ಇದ್ದಾಳೆ ನನಗೆ. ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಾಮಿ ಪ್ರತಿಜ್ಞೆ ಮಾಡಿದ್ದೀನಿ. ಆಗ ಹೇಳ್ತಾನೆ ತ್ರಿಲೋಕ ಸುಂದರಿ, ನನ್ನ ಪತ್ನಿ ಶಿವೆ ಗುಣಾಢ್ಯಳು, ಸಾತ್ವಿಕ ಗುಣ ಸಂಪನ್ನಳು, ಆದರೆ ಸಂಸಾರಕ್ಕೆ ಸಲ್ಲುವವಳಲ್ಲ. ಸದಾಕಾಲ ಸಾಧು ಸಂಗತಿ ಸದ್ವಿಚಾರ ಇದರೆಲ್ಲ ಮಗ್ನಳಾಗಿದ್ದಾಳೆ. ಅಧ್ಯಾತ್ಮದಲ್ಲಿ ವಿಶೇಷ ಪ್ರೇಮವುಳ್ಳ ಆಕೆಗೆ ಬೇಕಷ್ಟು ಅನುಕೂಲತೆ ಮಾಡಿಕೊಟ್ಟಿದ್ದೆ. ಆದರೆ ಲೌಕಿಕ ಭೋಗಕ್ಕಾಗಿ ನಾನು ನಿನ್ನನ್ನು ಭೋಗ ಪತ್ನಿಯಾಗಿ ಸ್ವೀಕಾರ ಮಾಡ್ತೇನೆ. ಆಗ ಆಕೆ ಹೇಳ್ತಾಳೆ, ಓಹೋ, ನೀನು ಮನಸಾ ನನ್ನನ್ನು ಪ್ರೀತಿಸ್ತಾ ಇದ್ಯೋ ಅಥವಾ ನನ್ನ ಈ ದೇಹದ ಸೌಂದರ್ಯವನ್ನು ಕಂಡು ಮರಳಾಗಿದ್ಯೋ? ಏನೇ ಇರಲಿ, ಅರಸನ ನಿನ್ನ ರಸಿಯಾಗಲು ನಾನು ನಿನಗೆ ರಾಣಿ ಆಗಬೇಕಾದ್ರೆ ಇರಿಸು ಪದದೊಳಗೆನ್ನ ನಿನ್ನಯ ವೈಭವದ ಅರಸುತನ ಭೋಗದ ಸಕಲ ಸಂಪದ ಬಯನಗಿರಿಸು. ಹರುಷಗೊಳಿಸುವೆ ನಿನ್ನನುದಿನ ಸರಸ ಭೋಗದ ಸರ್ವ ಸುಖದ ಸಂವರುಢಗೈಯುವೆ ವಿರಸಗೊಳಿಸೆನು ನಿನ್ನನುದಿನವೂ. ನನ್ನ ಸರ್ವಸ್ವ ನಿನಗರ್ಪಿಸಬೇಕಾದ್ರೆ ನಿನ್ನ ರಾಜ್ಯ ಬೊಕ್ಕಸ ಭಂಡಾರ ಆನೆ ಸೇನೆ ಮಂದಿ ಬಾರ್ಬಳ ರಾಣ ರಾವುತರು ಏನಿದೆಯೋ ಸಂಪತ್ತು ಅದನ್ನೆಲ್ಲ ನನಗೆ ಕೊಟ್ಟುಬಿಡು, ನನಗೆ ಸಮರ್ಪಣೆ ಮಾಡು. ನಿನ್ನನ್ನು ಸುಖದಲ್ಲಿಡಿಸುತ್ತೆ. ಸರ್ವಾಧಿಕಾರಿಯಾಗಿರಬೇಕು ನಾನು. ನನ್ನ ಮಾತನ್ನು ಎಲ್ಲರೂ ಕೇಳುವಂತಿರಬೇಕು. ನಾಳೆಯಿಂದ ನಾನು ಕೇವಲ ರಾಣಿಯಲ್ಲ, ರಾಜಳು ನಾನೇ, ರಾಜ್ಯದ ಅಧಿಕಾರಿ ನಾನಾಗಬೇಕು. ಹೀಗೆ ನೀ ಮಾಡ್ತೀಯಾದ್ರೆ ನಿನ್ನ ಜೊತೆಲಿರ್ತೇನೆ. ವಿಷಯಾಸಕ್ತನಾದ ಶ್ವೇತಕುಮಾರ ಕಾಮುಕನಿಗೆಲ್ಲಿ ಬುದ್ಧಿ ಇರುತ್ತದೆ? ಪೂರ್ವಾಪರ ಚಿಂತನೆಗೆ ಅವಕಾಶ ಎಲ್ಲಿರುತ್ತದೆ? ವಿಷಯ ಚಿಂತನೆಯ ಮಗ್ನನಾಗ್ಬಿಟ್ಟಿದ್ದಾನೆ, ಸ್ಮೃತಿಭ್ರಂಶ ಹೊಂದಿದ್ದಾನೆ. ಸಕಲ ರಾಜ್ಯ ಅಧಿಕಾರವನ್ನ ತ್ರಿಲೋಕ ಸುಂದರಿ ಎಂಬ ಆಕೆಗೆ ಕಂಡು ಕೇಳರಿಯದ ಈಗ ಮಾತ್ರ ವಿಷಯ ಭೋಗಕ್ಕಾಗಿ ಸಂಧಿಸಿದಂತ ಆಕೆಗೆ ಸಮರ್ಪಣೆ ಮಾಡ್ತಾನೆ. ಶಿವನಾಣಿಯಾಗಿದ್ದು ನಿನ್ನದು ಒಂದ. ಆ ವನದಲ್ಲಿ ವರ್ಷ ವರ್ಷ ಕಳೆದ ರಾಜ್ಯದ ಕಡೆಗೆ ಲಕ್ಷ್ಯ ಇಲ್ಲ. ಶಿವಕನ್ಯೆಯಾದರೂ ಪತಿ ಬರಲಿಲ್ಲ ಅಂತ ಆ ಚಿಂತೆ ಆಕೆಗೂ ಇಲ್ಲ. ಅವಳ ಸರ್ವಸ್ವವೂ ಶಿವನೇ. ನೀಲಕಂಧರ ರುಂಡ ಮಾಲಿ ಮೃಗವರ ಪಾಣಿ, ನೀಲಕಂಧರ ರುಂಡ ಮಾಲಿ ಮೃಗವರ ಪಾಣಿ, ಶೈಲಜಾರಮಣ ಶಿವರೂಪಿ, ಶೈಲಜಾರಮಣ ಶಿವರೂಪಿ ಎನ್ನವರ ಪಾಲಿಸೋ ನಿತ್ಯ ಪರಮಾಪ್ತ. ಪತಿಗಾಗಿ ಪ್ರಾರ್ಥನೆ ಮಾಡ್ತಾಳೆ, ಸತ್ಸಂಗದಲ್ಲಿ ತೊಡಗಿದ್ದಾಳೆ, ವಿಷಯದಲ್ಲಿ ವಿರಕ್ತಿ ಹೊಂದಿದವಳು ಆಕೆ. ತ್ರಿಪುರಾರಿ ನಿತ್ಯ ಎನ್ನಪರಾಧಗಳ ನೋಡಿ ಕುಪಿತನಾಗದಲೆ ಸಲಹಯ್ಯ, ಕುಪಿತನಾಗದಲೆ ಸಲಹಯ್ಯ ಸಲಹೈ ಭಿನ್ನ ಕೃಪಣ ಬತ್ತಾಳ. ಪಂಚಾಸ್ಯ ಮನ್ಮನದ ಚಂಚಲಮ ಪರಿಹರಿಸು, ಪಂಚಾಸ್ಯ ನಮ ಶಿವ ನಮ ಶಿವ ನಮ ಶಿವ, ಪಂಚಾಸ್ಯ ಮನ್ಮನದ ಚಂಚಲಮ ಸಂಚಿತಾಗಾಮಿ ಪ್ರಾರಬ್ಧ, ಸಂಚಿತಾಗಾಮಿ ಪ್ರಾರಬ್ಧ ದಾಟಿಸು ವೀರಿಂಚಿ ಸಂಭವನೆ. ವೀರಿಂಚಿ ಸಂಭವನೆ ಕೃತಯೋಗ, ನೀಲಕಂಧರ ರುಂಡ ಮಾಲಿ ಮೃಗವರ ಪಾಣಿ, ಮೃಗವರ ಪಾಣಿ ನೀಲಕಂಧರ
ಕೈಲಜಾರಮಣ ಶಿವರೂಪಿ. ತ್ರಿಪುರಾರಿ ನಿತ್ಯ ಎನ್ನಪರಾಧಗಳ ನೋಡಿ ಕುಪಿತನಾಗದಲೇ ಸಲಹೆ. ನಮಃ ಶಿವ ನಮಃ ಶಿವ ನಮಃ ಶಿವ. ರಾಜ್ಯವು ಅನಾಥವಾಗ್ಬಿಡ್ತು. ಪರಸತಿಯಲ್ಲಿ ಮಗ್ನನಾಗಿ ಕೂತಿದ್ದಾನೆ ಶ್ವೇತಕುಮಾರ. ಉಜ್ಜೀವನಕ್ಕಾಗಿ ಪರಶಿವನ ಚಿಂತನೆಯಲ್ಲೇ ಕಾಲ ಕಳೆಯುತ್ತಾ ಇದ್ದಾಳೆ ಶಿವಕನ್ಯಾ. ಯಾರು ಎಚ್ಚರಿಸಬೇಕು ಶ್ವೇತಕುಮಾರನನ್ನು? ಆ ಲಲ್ಲೆ ಮಾತಿನ ತ್ರಿಲೋಕ ಸುಂದರಿಯ ತೋಳ ತೆಕ್ಕೆಯಲ್ಲೇ ಆಯುಷ್ಯವನ್ನು ಕಳೆದಿದ್ದಾರೆ. ಪುರಂದರದಾಸರು ಹೇಳ್ತಾರೆ ಒಂದೆಡೆ, ಅಲ್ಲದ ಕರ್ಮವನಾಚರಿಸಿದವ ಕೆಟ್ಟ, ಎಲ್ಲರಲ್ಲಿ ವಿರೋಧಿಸಿದವ ಕೆಟ್ಟ, ಲಲ್ಲೆ ಮಾತಿನ ಸತಿಯ ನಂಬಿದವ ಕೆಟ್ಟ, ಲಲ್ಲೆ ಮಾತಿನ ಸತಿಯ ನಂಬಿದವ ಕೆಟ್ಟ, ಮೆಲ್ಲಡಿ ಪುರಂದರ ವಿಠಲನ ನೆನೆಯದವ ಇಹ ಪರಕ್ಕೆ ಕೆಟ್ಟ, ಇಹ ಪರಕ್ಕೆ ಕೆಟ್ಟ. ಪ್ರಪಂಚ ಪರಮಾರ್ಥ ಎಲ್ಲವನ್ನೂ ಆ ಲಲ್ಲೆ ಮಾತಿನ ಸತಿಯನ್ನು ನಂಬಿ ಅರ್ಥಕಾಮಗಳನ್ನು ಅಧರ್ಮದಿಂದ ಅಶಾಸ್ತ್ರವಾದ ಸ್ವೀಕಾರ ಮಾಡಲಿ ಪ್ರಾರಂಭ ಮಾಡಿದ್ದ. ಕಾರಣ ಬಲಿಷ್ಠವಾದ ಇಂದ್ರಿಯಗಳಂತೆ. ಇಂದ್ರಿಯಗಳೆಂಬ ಕಳ್ಳರೈವರು ಬಂಧಿಸಿ ತಮ್ಮ ವಿಷಯಕ್ಕೊಯ್ದೆನ್ನ ಕಂದಿಸಿ ಜ್ಞಾನವೆಂಬ ದೃಷ್ಟಿಯ ಎಂದೆಂದಿನ ಧರ್ಮ ಧನವನೊಯ್ದರೋ. ಇಂದಿರೇಶ ಲೋಕಪತಿ ಶ್ರೀಕೃಷ್ಣ ಕಾಯನ್ನ ತಂದೆ. ಶ್ರೀ ವ್ಯಾಸತೀರ್ಥರಂತಹ ಜ್ಞಾನಿಗಳು ಇದನ್ನು ಉಪದೇಶಿಸುತ್ತಾರೆ. ಅಂಥ ಪ್ರಬಲವಾದ ಇಂದ್ರಿಯಗಳ ಕೈಯಲ್ಲಿ ಸಿಕ್ಕಿ ಇಹ ಪರವನ್ನು ಮರೆತಿದ್ದಾರೆ. ರಾಜ್ಯವು ಅನಾಥವಾದ್ದನ್ನ ತಿಳಿದಂತಹ ಮಹಾಧೂರ್ತನಾದ ದುರ್ಜಯ ನಾಮಕರಾದಂತಹ ರಾಕ್ಷಸನು ತನ್ನ ಪುತ್ರನಾದ ಲೋಹಿತಾಸುರನನ್ನು ಕಳುಹಿ ರುದ್ರಪಟ್ಟಣಕ್ಕೆ ದಾಳಿ ಹಿಡಿಸಿದ್ದಾನೆ. ರಾಕ್ಷಸರು ಮುತ್ತಿದರು, ರಕ್ಷಕರೇ ಇಲ್ಲ. ಶೋಣಿತಾಧಿಪತಿ ದುರ್ಜಯ ರಾಕ್ಷಸ ಶೋಣಿಯೊಳತಿ ಭೀಕರದನುಜ. ಕ್ಷೀಣಿಸಿತೈ ಧರ್ಮವನೇನೆಂಬೆನು ಮಾಣಿಸಿದನು ಲೋಹಿತ ತನುಜ. ಕ್ಷೀಣಿಸಿತೈ ಧರ್ಮವನೇನೆಂಬೆನು ಮಾಣಿಸಿದನು ಲೋಹಿತ ತನುಜ. ಕ್ಷೋಣಿಯೊಳಗೆ ಭೀಕರದನುಜ ದುರ್ಜಯ. ರಾಕ್ಷಸ ರಾಜ್ಯವನ್ನು ಗೆದ್ದು ಪ್ರಜೆಗಳ ಸಕಲ ಸಂಪತ್ತನ್ನು ಸುಲಿಗೆಗೈದು ಶಿವೆಯನ್ನ ಬಂಧಿಸಿ ಕೊಂಡು ಹೋಗಿ ತಂದೆಗೆ ಒಪ್ಪಿಸಿದ. ಪತಿ ಪರಸ್ತ್ರೀಯರಲ್ಲಿ ಮಗ್ನನಾಗಿ ವನವಿಹಾರದಲ್ಲಿದ್ದಾನೆ. ಪರಮ ಪತಿವ್ರತೆಯಾಗಿರತಕ್ಕಂಥ ಶಿವೆ ದುಷ್ಟನಾದಂಥ ದುರ್ಜನ ಕೈಯಲ್ಲಿ ಸಿಕ್ಕಿತು. ಆ ದುರ್ಜಯ ರಾಕ್ಷಸ ವಿಷಯ ಕಾಮನೆಯಿಂದ ಪೀಡಿತನಾಗಿ ಶಿವೆಯನ್ನು ಬಲಾತ್ಕರಿಸುತ್ತಾನೆ. ಆ ಶಿವಭಕ್ತಳು ದುರ್ಜಯನನ್ನ ಪ್ರಾರ್ಥನೆ ಮಾಡ್ತಾಳೆ, ನನ್ನ ಸರ್ವಸ್ವವನ್ನು ಶಿವನಿಗೆ ಅರ್ಪಣೆ ಮಾಡಿದ್ದೆ. ದುರ್ಜಯನಂದ, ಹೇ ಸುಂದರಿ, ನಿನ್ನ ಪತಿ ಪರಸ್ತ್ರೀಯರೊಡನೆ ವಿಹರಿಸ್ತಾ ಇರುವಾಗ ನೀನು ಪರಪುರುಷನ ಸೇರಿದ್ರೆ ಏನ್ ತಪ್ಪು? ಶಿವನು ನಿನ್ನನ್ನು ಉದ್ಧಾರ ಮಾಡ್ತಾನೆ ಅಂತ ಚಿಂತನೆ ಮಾಡ್ತಾ ಇದ್ದೆ. ನನ್ನಂತಹ ರಾಜಾದಿರಾಜನನ್ನು ಸೇರಿ ಸುಖ ಭೋಗವನ್ನು ಅನುಭವಿಸಲಿಕ್ಕಾಗಿ ಕಳಿಸಿದ್ದಾನೆ ಶಿವನಿಂದ. ನಾನು ಯಾರು ನಿನಗೆ ತಿಳಿಯುವುದು? ನಾರಿ ಕೇಳು ನಾನೇ ಮದನಾರಿ ಭಕ್ತನು,
ನಾರಿ ಕೇಳು ನಾನೇ ಮದನಾರಿ ಭಕುತನು. ನನ್ನಷ್ಟು ಶಿವಭಕ್ತನೇ ಯಾರು? ಸುಖದಲ್ಲಿರೋಣ ಬಾ. ಸೇರಿ ಸುಖಿಸು ಎನ್ನೊಳು ನಾ ಸರ್ವಶಕ್ತನೋ, ಸೇರಿ ಸುಖಿಸು ಎನ್ನೊಳು ನಾ ಸರ್ವಶಕ್ತನೋ. ನಾರಿ ಕೇಳು ನಾನೇ ಮದನಾರಿ ಭಕುತನು. ಮೂರು ಲೋಕವು ಮುನಿದರು ಮಾರ ವೈರ್ಯು ಮಲೆತರು, ಮೂರು ಲೋಕವು ಮುನಿದರು ಮಾರ ವೈರ್ಯು ಮಲೆತರು. ಧೀರ ನನ್ನ ವಿರೋಧಿ ಪರ ಆರ ಕಾಣೆ ನೈ ಜಗದಿ. ನಾರಿ ಕೇಳುನ ಮದನಾರಿ ಭಕುತನ. ನಾರಿ ಕೇಳುನ ಮದನಾರಿ ಭಕುತನ. ನಾರಿ ಕೇಳುನ ಮದನಾರಿ ಭಕುತ. ಮೂರು ಲೋಕವು ಮುನಿದರು ಮಾರ ವೈರ್ಯು ಮಲೆತರು. ಧೀರ ನನ್ನ ವಿರೋಧಿ ಪರ ಆರ ಕಾಣೆ ನೀ ಜಗದಿ. ನಾರಿ ಮದನಾರಿ ಭಕುತನ. ನಾರಿ ಮದನಾರಿ ಭಕುತನ. ಯೌವನವನ್ನು ವ್ಯರ್ಥ ಮಾಡಬೇಡ. ನಾನು ಶಿವಭಕ್ತ, ನನ್ನೊಡಗೂಡಿ ಆನಂದದಿಂದ ಇರಲಿಕ್ಕೆ ಅನುಕೂಲವಾಗ್ತದೆ. ಇದೋ ನನ್ನ ರಾಜ್ಯ ಬೊಕ್ಕಸ ಭಂಡಾರ ಸಂಪತ್ತಿನ ಪಾದಕ್ಕರ್ಪಿಸ್ತೆ. ನನ್ನ ಬಿಡಾಗು, ನಿನಗೇನು ಕೊರತೆ ಇಲ್ಲ. ನಾವಿಂದಿನ ದಂಪತಿಗಳಂತೆ ಸುಖವಾಗಿ ಬದುಕೋಣ. ಪತಿಯಿಂದ ವಂಚಿತಲಾಗಿದ್ದಿ ನೀನು, ಸುಖಭೋಗಕ್ಕೆ ನನಗೆ ಕೊರತೆ ಇಲ್ಲ. ಶಿವಕನ್ಯಾ, ಚಿತ್ತವನ್ನು ರುದ್ರನಲ್ಲಿ ನಟ್ಟವಳು ಶಿವನಲ್ಲಿ. ಅಯ್ಯ, ನಿನಗೆ ಸದ್ಬುದ್ಧಿ ಕೊಡಲಿ ಆ ಪರಶಿವ, ಆ ಶಂಭು ಶಂಕರ. ಆ ಮನೋತತ್ವಾಭಿಮಾನ ನಿನಗೆ ಉಂಟಾಗಿರತಕ್ಕಂಥ ಮಾನಸಿಕವಾದ ಈ ವಿಕಾರವನ್ನು ದೂರ ಮಾಡಲಿ. ಹೇ ಹರನೇ, ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರಧೂರ್ಜಟಿ ಸಮಜಾಜಿನ ವಸನ ಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ. ಹೇ ಕಾಪಾಡೋ, ಹರ ನಮ ಪಾರ್ವತೀ ಪತಯೇ, ಹರ ಹರ ಮಹಾದೇವ. ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ. ಶಿವಕನ್ಯೆಯು ದುರ್ಜಯನ ಬಂಧನದಲ್ಲಿದ್ದು ಪರಶಿವನನ್ನು ಚಿಂತನೆ ಮಾಡ್ತಾಳೆ. ಪ್ರಭೋ, ನನ್ನನ್ನು ಕಾಪಾಡು. ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಾಮಿತ ಪ್ರದ ಕರುಣಿಸ ಮಗೆ ಸದಾ ಸುಮಂಗಳ. ದೇವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರಧೂರ್ಜಟಿ ಸಮಜಾಜಿನ ವಸನ ಭೂಷಣ ಸುಮನ ತೋತ್ನಂಸ. ವಿಷಯ ಭೋಗಕ್ಕೆ ಒಪ್ಪದೇ ಇರತಕ್ಕಂಥ ಆಕೆಯನ್ನ ಬಲಾತ್ಕಾರದಿಂದ ಕಾರಾಗೃಹದಲ್ಲಿ ಇಟ್ಟಿದ್ದಾರೆ. ಉಪವಾಸಗಳ ದಿನಗಳೆಷ್ಟೋ, ಅಪಮಾನಿತವಾದಂತಹ ಕ್ಷಣಗಳೆಷ್ಟೋ ಎಲ್ಲವನ್ನ ಶಿವನಿಗೆ ಅರ್ಪಿಸ್ತಾ ಇದ್ದಾಳೆ. ಇತ್ತ ತ್ರಿಲೋಕ ಸುಂದರಿಯ ಭೋಗದಲ್ಲಿ ಮಗ್ನನಾದಂತಹ ಶ್ವೇತಕುಮಾರನನ್ನ ಎಚ್ಚರಿಸಲೋಸ್ಕರವಾಗಿ ಕದಾಚಿತ್ ದೈವ ಯೋಗದಿಂದಲೇ ಆಗಮಿಸಿದ್ದಾರೆ ನಾರದರು. ನೋಡ್ತಾನೆ ಶ್ವೇತಕುಮಾರ ದೂರದಲ್ಲಿ. ಪಣೆಯೊಳೊಪ್ಪುವ ತಿಲಕ ತುಳಸಿ ಮಣಿಗಣಾಂಚಿತ ಕಂಠ ಕರದಲ್ಲಿ ಕ್ವಣಿತ ವೀಣಾ ಸುಸ್ವರದಿ ಬಹುತಾಳಗತ್ತಿನಲೆ ಪ್ರಣಮ ಪ್ರತಿಪಾದ್ಯನ ಗುಣಗಳ ಕುಣಿದು ಕುಣಿದು ಪಾಡುತ್ತ ಪರಮ ಸುಖ ಸಂದಣಿಯೊಳಾಡುವ ದೇವರ್ಷಿ ನಾರದಲಿ ಗಭಿನಮಿಪೆ.
ದೇವರ್ಷಿ ನಾರದರಿಗಭಿನಮಿಪೆ ನಾರಾಯಣ ನಿಖಿಲ ಲೋಕ ಕಾರಣ ನಾರಾಯಣ ನಿಖಿಲ ಲೋಕ ನಾರಾಯಣ ಕಾರಣ ನಾರಾಯಣ ನಿಖಿಲ ಲೋಕ ನಿರವಧಿಕನ ಗುಣಭೂಷಣ ಭೂಷಣ ನಾರಾಯಣ ನಿಖಿಲ ಜಗ ಕಾರಣ ನಾರಾಯಣ ನಿಖಿಲ ಜಗ ಕಾರಣ ನಾರಾಯಣ 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 ನಿಖಿಲ ಜಗ ಕಾರಣ ನಿರವಧಿಕನ ಗುಣಭೂಷಣ ನಾರಾಯಣ 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 ನಾರಾಯಣ. ಶ್ವೇತಕುಮಾರ ಬಂದು ಪಾದಕ್ಕೆರಗುವಾಗ, ಹೇ ಮೂರ್ಖ, ಇಲ್ಲೇನು ಮಾಡ್ತಾ ಇದ್ದಿ? ರಾಕ್ಷಸ ದುರ್ಜಯನು ನಿನ್ನ ಸತಿಯನ್ನು ಅಪಹರಿಸಿದ್ದ, ಕಾರಾಗೃಹದಲ್ಲಿ ನಾನಾ ವಿಧವಾದಂತಹ ಹಿಂಸೆಗೀಡು ಮಾಡಿದ್ದ. ಆ ಪತಿವ್ರತೆಯ ರಕ್ಷಣೆ ಮಾಡತಕ್ಕಂಥ ಪತಿ ನೀನು ಅದನ್ನು ಮರೆತು ಈಕೆಯ ವಿಷಯ ರತಿಯಲ್ಲಿ ಬಿದ್ದು ಹೋಗಿದ್ಯಾ? ಶ್ವೇತಕುಮಾರನ ಸ್ಥಿತಿ ಏನಾಗಿದೆ ಅಂದರೆ, ಆ ತ್ರಿಲೋಕ ಸುಂದರಿ ಅಡಿಗಡಿಗೆ ಅಪಮಾನ ಮಾಡ್ತಾಳೆ, ಧಿಕ್ಕರಿಸ್ತಾ ಇದ್ದಾಳೆ. ವಿಷಯೋಪಭೋಗದಲ್ಲಿ ಬಿದ್ದ ಸೂಕರನಂತೆ ನಾಚಿಕೆಗೆಟ್ಟು ಭೋಗದಲ್ಲಿ ಮಗ್ನಳಾದಂತಹ ತನ್ನ ಸ್ಥಿತಿಗೆ, ತನ್ನ ದುರವಸ್ಥೆಗೆ ತಾನೇ ಖೇದವನ್ನು ವ್ಯಕ್ತಗೊಳಿಸಿ ತ್ರಿಲೋಕ ಸುಂದರಿಯ ಅಪ್ಪಣೆ ಕೂಡ ಕಾಯದೆ ಅಳಿದುಳಿದ ಸೈನ್ಯದೊಂದಿಗೆ ದುರ್ಜಯನನ್ನು ಬಂದು ಎದುರಿಸುತ್ತಾರೆ. ಶಿವೆಯನ್ನು ಹೇಗಾದರೂ ಬಿಡಿಸಿಕೊಂಡು ಹೋಗಬೇಕು ಅಂತ ಪ್ರಯತ್ನಿಸುತ್ತಾರೆ. ಭೀಕರವಾದ ಯುದ್ಧ ನಡೆದರೆ ಆ ಮಹಾಬಲಶಾಲಿಯಾದ ದುರ್ಜಯನ ಮುಂದೆ ಬಬರದಲ್ಲಿ ಧರೆಗೊರಗಿದನು ನೃಪ. ಆ ಯುದ್ಧದಲ್ಲಿ ಸಂಪೂರ್ಣ ಸೋಲು ಉಂಟಾಯಿತು ಶ್ವೇತಕುಮಾರನಿಗೆ. ರಾಕ್ಷಸನ ಯಾವ ಭೀಕರ ಮುಷ್ಟಿ ಪ್ರಹಾರ ತಡೆಯಲಾಗದೆ ಬವರದಲ್ಲಿ ಧರೆಗೊರಗಿದನು ನೃಪ. ಇನ್ನು ಪ್ರಾಣೋತ್ಕ್ರಮಣವೆಂಬಾಗ ಪತ್ನಿಯ ನೆನಹು ಬಂದು ಆಕೆಗೆ ಶಿವೆ ಎಂಬ ಹೆಸರಿರುವುದರಿಂದ ಶಿವೇ ಶಿವ ಎಂದೆನುತ ಮರಣಿಸೆ. ಪತ್ನಿಯನ್ನ ಸ್ಮರಿಸಿಕೊಂಡು ಹೇ ಶಿವೇ, ಹೇ ಶಿವ, ಹೇ ಶಿವ ಅಂತ ಕರೆಯುತ್ತ ಶಿವನ ದೂತರು ಬಂದೊದಗಿದರು ಕೈಲಾಸಾಗ್ರದಲ್ಲಿ. ಮರಣ ಕಾಲದಲ್ಲಿ ಶಿವನಾಮ ಸ್ಮರಣೆ ಹೇಳಿ ದೇಹತ್ಯಾಗ ಮಾಡಿದಂಥ ಈತನು ಕೈಲಾಸವನ್ನು ಸೇರಲಿಕ್ಕೆ ಅರ್ಹನೆಂಬುದಾಗಿ ಶಿವದೂತರು ಬಂದರೆ ಪಾಪಿಯಾದ ಇವನನ್ನು ಶಿಕ್ಷಿಸಲೋಸ್ಕರವಾಗಿ ಜವನ ದೂತರು ಪಾಪಿ ಇವ ತನ್ನವರ ಸೇರುವನೆಂದು ಸೆಳೆಯಲು ಶಿವನವರು ಜವನವರು ಶಿವನವರು ಜವನವರು ಸೆಡಸಿದರಾಗ ಕೋಪದಲ್ಲಿ ಶಿವನವರು ಜವನವರು ಶಿವನವರು ಜವನವರು ಸೆಣಸಿದರಾಗ ಕೋಪದಲ್ಲಿ ಶಿವ 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 ಶಿವ. ಮರಣ ಕಾಲದಲ್ಲಿ ಶಿವನಾಮ ಸ್ಮರಣೆ ಮಾಡಿದಂಥ ಈತ ಕೈಲಾಸ ಕರ್ಹ ಎಂಬುದಾಗಿ ಶಿವದೂತರು, ಮಹಾಪಾಪಿಯಾದ ಈತ ಪತಿವ್ರತೆಯನ್ನು ವಂಚಿಸಿದವನಾದ್ದರಿಂದ ಇವನಿಗೆ ಘೋರವಾದಂತಹ ನರಕವೆಂಬುದಾಗಿ ಯಮದೂತರು ಪರಸ್ಪರ ಜಗಳಾಡ್ತಾರೆ. ಯುದ್ಧವೇ ಪ್ರಾರಂಭವಾಯಿತು. ಆ ಬಳಿಕ ಎಲ್ಲರೂ ಯಾರನ್ನು ಕೇಳಲಿ ಇದಕ್ಕೆ? ಯಮದೇವರನ್ನೇ ಬಂದು ಕೇಳ್ತಾರೆ. ಆಗ ಯಮಧರ್ಮರಾಜನಂದ, ಪ್ರಾಣೋತ್ಕ್ರಮಣ ಕಾಲದಲ್ಲಿ ಅವ ಶಿವ ಶಿವ ಅಂತ ಕರೆದದ್ದು ನಿಜ,
ಆದರೆ ಶಿವನನ್ನು ಸ್ಮರಿಸಿ ಕರೆದಿಲ್ಲ. ಭೋಗದ ಅಪೇಕ್ಷೆಯಿಂದ ಪತ್ನಿಯನ್ನು ಕರೆದಿದ್ದಾನೆ. ಆದರೆ ಲೋಕಕ್ಕವ ಶಿವನಾಮ ಸ್ಮರಣೆ ಮಾಡಿದ ಹಾಗೆ ಕಾಣಿಸ್ತು. ಆದ್ರಿಂದ ಇವನು ನರಕಕ್ಕೆ ಬೇಡ, ಭೋಗಾಪೇಕ್ಷೆಯಿಂದ ಈತ ಶಿವ ಶಿವ ಅಂದವನಾದ್ರಿಂದ ಇವನನ್ನ ಸ್ವರ್ಗದಲ್ಲಿ ಒಂದು ರಾತ್ರಿ ರಂಭೆಯೊಡನೆ ಸುಖಿಸ್ತಕ್ಕಂಥ ಭಾಗ್ಯ ಇವನ ಪಾಲಿಗೆ ಕೊಡಬೇಕು. ಆದ್ದರಿಂದ ಇವನು ಕರ್ಕೊಂಡು ಹೋಗಿದ್ರು. ಸ್ವರ್ಗಲೋಕಕ್ಕೆ ಕರೆತಂದಿದ್ದಾರೆ ಶ್ವೇತಕುಮಾರನನ್ನ. ರಂಭೆಯ ಅರಮನೆಯ ಮುಂದೆ ನಿಲ್ಲಿಸಿ ಯಮದೇವರ ಅಪ್ಪಣೆಯನ್ನ ಯಮದೂತರು ಅರುಹಿದ್ದಾರೆ. ಅರ್ಥವಾಯಿತು, ದೇವತೆಗಳಿಗೆ ಮನುಷ್ಯರಿಗಿಂತ ಹೆಚ್ಚಿನ ಜ್ಞಾನ. ಅವರಿಗೆ ಏನ್ ತಪ್ಪು ಮಾಡಿದ್ರು ನರಕಾದಿಗಳಿಲ್ಲ. ಜ್ಞಾನ ವಿಶೇಷನಿದ್ದಂಥ ಅವರ ದೋಷಗಳನ್ನು ಪರಮಾತ್ಮ ಕ್ಷಮಿಸಿ ಅವರಿಗೇ ಬೇಕಾಗಿರತಕ್ಕಂಥ ಶಿಕ್ಷಾರೂಪ ಬೇರೆ ಇಡ್ತಾರೆ. ಅದಕ್ಕಾಗಿ ದೇವಾನಾಂ ನಿರಯೋ ನಾಸ್ತಿ ಅಂದಿದ್ದಾರೆ. ಆ ರಂಭೆಗೆ ಅರ್ಥವಾಯಿತು ಜ್ಞಾನಿ ಆದ್ರಿಂದ ಆಕೆ ಯಾಕಿಲ್ಲಿ ಕಳಿಸಿದ್ದಾರೆ ಅಂತ. ಆಕೆಂದಳು, ಶ್ವೇತಕುಮಾರ, ಇಂದಿನ ರಾತ್ರಿ ಇಡೀ ನನ್ನನ್ನು ನಿನಗೆ ಅರ್ಪಿಸಿಕೊಳ್ತೇನೆ. ಆದರೆ ನಾನೊಂದು ವ್ರತನಿಷ್ಠಳಿದ್ದೇನೆ. ನೀನು ನನಗೆ ಅದಕ್ಕೆ ಸಹಾಯ ಮಾಡಬೇಕು. ಏನು ವ್ರತ ಅಂತಂದ್ರೆ, ನಾನು ಪ್ರತಿದಿನವೂ ಕೂಡ 1 ಕೋಟಿ ನಮಃ ಶಿವಾಯ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಹೇಳುವವು. ಇವತ್ತು ನೀನು ಬಂದಿದ್ದೀಯಾದ್ರಿಂದ ಇನ್ನು ವಿಶೇಷವಾಗಿ ಆ ಶಿವನನ್ನು ಸ್ತುತಿಸಿ ಗುಣಗಾನ ಮಾಡಿ ಆ ಜಪದಿಂದ ಪುನೀತರಾಗಿ ಆಮೇಲೆ ನಾವು ಒಡಗೂಡಬೇಕು. ಅದಕ್ಕೋಸ್ಕರವಾಗಿ ನಾನು ನೀನು ಸೇರಿ 5 ಕೋಟಿ ಜಪ ಮಾಡಬೇಕು. ನೀನೀಗ ಅದನ್ನು ಪ್ರಾರಂಭ ಮಾಡು. ಪಂಚಾಕ್ಷರೀಯ ಮಂತ್ರ ಪಂಚಕೋಟಿಯ ಸಂಖ್ಯಾ, ಪಂಚಾಕ್ಷರೀಯ ಮಂತ್ರ ಪಂಚಕೋಟಿಯ ಸಂಖ್ಯಾ, ಪಂಚವದನನ ಧ್ಯಾನ ವಂಚಿಸದೆ ಮಾಡೋ. ಪಂಚಾಕ್ಷರೀಯ ಮಂತ್ರ ಪಂಚಕೋಟಿಯ ಸಂಖ್ಯಾ, ಪಂಚವದನನ ಧ್ಯಾನ ವಂಚಿಸದೆ ಮಾಡು. ದೇಹ ಶೋದ್ಧವದಕ್ಕೂ ಮೋಹಿಸುವೆನ ಮೇಲೆ, ದೇಹ ಶೋದ್ಧವದಕ್ಕೂ ನಿಹೆದರ ಬೇಡ ಮನ ಕಾಪುರವ ನೀಗೋ. ನಿಹೆದರ ಬೇಡ ಮನ ಕಾಪುರವ ನೀಗೋ. ಪಂಚಾಕ್ಷರೀಯ ಮಂತ್ರ ಪಂಚಕೋಟಿಯ ಸಂಖ್ಯಾ, ಪಂಚವದನನ ದೇಹ ಶೋದ್ಧವದಕ್ಕೂ ಮೋಹಿಸುವೆನ ಮೇಲೆ. ಎಷ್ಟಾದರೂ ನೀನು ಮನುಷ್ಯ, ನಾವು ದೇವತೆಗಳು. ಆ ದೇಹ ಶುದ್ಧಿ ಆಗಬೇಕಾದ್ರೆ, ನನ್ನ ಭೋಗದಲ್ಲಿ ಸಿಗಬೇಕಾದ್ರೆ ನೀನು 5 ಕೋಟಿ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ದೇಹ ಶೋದ್ಧವದಕ್ಕೂ ಮೋಹಿಸುವೆನ ಮೇಲೆ, ನಿಹೆದರ ಬೇಡ ಮನ ಕಾಹುರವ ನೀಗೋ. ಚಿಂತೆ ಮಾಡಬೇಡ, ನನ್ನ ಭೋಗಕ್ಕೆ ನೀನು ಅರ್ಹನೇ ಇದ್ದಿ. ಹೇಳು, ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹೇಳು. ರಂಭೆ ಸಿಗ್ತಾಳೆ, ದಿವ್ಯ ಭೋಗ ನನಗೆ ದೊರಕುತ್ತದೆ. ತ್ರಿಲೋಕ ಸುಂದರಿಗಿಂತ ಕೋಟಿ ಕೋಟಿ ಪಾಲು ಮಿಗಿಲಾದ ಉಳಿಯು. ಹೀಗೆ ಚಿಂತನೆ ಮಾಡ್ತಾ ಆ ಭೋಗದಾಸಿಯಿಂದಲೇ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹೇಳ್ತಾ ಇದ್ದಾನೆ. ಈ ಪ್ರಕಾರ
ಆದರದಿಂದ ಹೇಳ್ತಾರೆ. ಆಗ ಬ್ರಹ್ಮಾದಿಗಳು ಇದನ್ನು ನೋಡ್ತಾ, ಪುಣ್ಯಜೀವಿತ ಪ್ರಾರಬ್ಧದಿಂದಾಗಿ ವಿಷಯ ಭೋಗದಲ್ಲಿ ಬಿದ್ದು ಹೋಗಿದ್ದಾನೆ. ಅತ್ತ ಕಾರಾಗೃಹದಲ್ಲಿ ಶಿವಕನ್ಯಾ ಶಿವನನ್ನು ಪ್ರಾರ್ಥನೆ ಮಾಡ್ತಾಳೆ, ಪ್ರಭು ನಾನೇನೋ ರಾಕ್ಷಸನ ಕೈಗೆ ಸೇರಿದೆ, ಪತಿರಾಯ ನನ್ನ ಸ್ವಾಮಿ ಗತಿ, ಸದ್ಬುದ್ಧಿಯನ್ನು ಕರುಣಿಸುವವರಿಗೆ ಉತ್ತಮ ಗತಿಗಾರ್ಹರಾಗುವಂತೆ ಮಾಡು. ತನ್ನ ಪತಿ ಮರಣಿಸಿದ್ರು ಕೂಡ ತಿಳಿಯದೆ ಪ್ರಾರ್ಥನೆ ಮಾಡ್ತಾಳೆ. ನೀಲಕಂಠ ನಿಗಮಾಗಮ, ನೀಲಕಂಠ ನಿಗಮಾಗಮ ಸನ್ನುತ ಫಾಲನೇತ್ರ ಪಾರ್ವತಿಪತಿ ಈಶಾ ಶಂಕರ ಕೈಲಾಸಪತಿ ಶಿವಶಂಕರ ಶಿವಶಂಕರ. ನೀಲಕಂಠ ನಿಗಮಾಗಮ ಸನ್ನುತ ಫಾಲನೇತ್ರ ಪಾರ್ವತಿಪತಿ ಈಶಾ ಶಂಕರ ಕೈಲಾಸಪತಿ. ಮಹಾಯೋಗ ಚಕ್ರವರ್ತಿ ಮಹಾಯೋಗ ಚಕ್ರವರ್ತಿ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಪಂಚಾಕ್ಷರಿಯನ್ನು ಶಿವೆ ಜಪಿಸ್ತಾ ಇದ್ದಾಳೆ ಪತಿ ಹಿತಕ್ಕಾಗಿ. ಶ್ವೇತಕುಮಾರ ಪಂಚಾಕ್ಷರಿ ಜಪಿಸ್ತಾನೆ ರಂಬೆಯ ಭೋಗಕ್ಕಾಗಿ. ಎರಡೂ ಕಡೆ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಆದಿವಾಕರನುದಯ ಗಿರಿಯೊಳಗಾದುದೋ ಅರುಣೋದಯವಾಗಿದೆ. ರಂಭೆಯ ಗ್ರಹದ ಮುಂದೆ ಕುಳಿತು ನಮಃ ಶಿವಾಯ ನಮಃ ಶಿವಾಯ ಹೇಳ್ತಾ ಇದ್ದಾನೆ. ರತನಾಗಿಬಿಟ್ಟಿದ್ದಾನೆ. ಆದಿವಾಕರನುದಯ ಗಿರಿಯೊಳಗಾದುದನು ಕಂಡೊಡನೆ ಯಮ ಭಟರೈದಿದರು. ಒಂದು ರಾತ್ರಿ ಮಾತ್ರ ನಿಲ್ಲಬೇಕಾದ ರಂಭೆಯಲ್ಲಿ, ಆಮೇಲೆ ನಾವು ಕೊಂಡು ಹೋಗ್ಬೇಕು ನರಕಕ್ಕವನೆಂಬುದಾಗಿ ಯಮ ಭಟರೈದಿ ಪೊರಡೆನೆ. ಹೊರಡು ಹೊರಡು ಅಂದ್ರೆ ಕದಲದಿದ್ದನು. ನಮಃ ಶಿವಾಯ ಜಪದ ನಿಷ್ಠೆಯಲಿ ನಮಃ ಶಿವಾಯ. ಹೋಗಿ ಯಮನಿಗೆ ದೂರಿದರೆ ನಾವು ಸೆಳೆದೊಯ್ಯಬೇಕೆಂದ್ರೂ ಕೂಡ ಶಿವದೂತರೇ ಬಿಡ್ತಾ ಇಲ್ಲ. ಧ್ಯಾನಸ್ಥನಾಗಿ ಕೂತಿದ್ದಾನಾತ. ಇದನ್ನು ಕೇಳಿದ ಯಮದೇವರು ಆ ಶಿವನಾಮದ ಮಹಿಮೆಗ ಲೋಕಕ್ಕೆ ತಿಳಿಯಪಡಿಸಲೋಸ್ಕರವಾಗಿ ಒಂದು ರಾತ್ರಿ ಮಾತ್ರ ಅಲ್ಲಿರಬೇಕು ಅಂದ್ರೆ ಶಿವದೂತರ ತಡೆದರೆ ನಡಿ ನಾನೇ ಬರುತ್ತೇನೆ ಎಂಬುದಾಗಿ ಹೊರಡ್ತಾ ಇದ್ದ. ಯಮನೇ ಆಗಮಿಸಿ ನಮಃ ಶಿವಾಯ ಆ ಮಂತ್ರ ಜಪದಲ್ಲಿ ತೊಡಗಿದವನಿಗೆ ಫಡಮನುಜ ಏಳು ಎದ್ದೇಳು, ಫಡಮನುಜ ಏಳು ಎದ್ದೇಳು, ಒಡೆಯನಾಜ್ಞೆಯ ಮರೆತ ಮೂರ್ಖನಿ ಕೇಳು, ಫಡಮನುಜ ಏಳು ಎದ್ದೇಳು ಏಳೆಂಬುದಾಗಿ ಸಡಗರವ ನೆನಗಿನತ್ತು ಕಡು ಮೂರ್ಖ ಏಳೇಳು ಬಿಡುವೆ ನಿನ್ನ ನಾವೆನುತ ಹುಡುಗಿದರ ಫಡಮನುಜ ಏಳು ಎದ್ದೇಳು.
ಜಡನಂತೆ ಕುಳ್ಳಿರ್ದ ಮರಳಿವನ ನಿಜ ಭಕ್ತ ಹೊಡೆದು ಬಡದರು ಬಿಡರು ಜಪ ಧ್ಯಾನವನ್ನು ಹೊಡಮನುಜ ಏಳು ಎತ್ತೇಳು ಸೆಳೆಯುತ್ತಾ ಇದೆ ಪ್ರಕಾರ. ಒಂದು ರಾತ್ರಿ ಮಾತ್ರ ಅವಕಾಶ ನನ್ನ ಕೊಟ್ಟರೆ ಜಡನಂತೆ ಕೂತಿದ್ಯ. ಈ ಕಡೆ ಶಿವಭಕ್ತರಿಗೂ ಯಮದೂತರಿಗೂ ಯುದ್ಧವೇ ಪ್ರಾರಂಭವಾಗಿದೆ. ಯಮನು ಪಾಶವನ್ನು ಬೀಸಿದ್ದಾನೆ. ಆದರೆ ಈಗ ಶ್ವೇತಕುಮಾರ ಸಂಪೂರ್ಣವಾಗಿ ಆ ಶಿವರೂಪದ ಚಿಂತನೆಯಲ್ಲಿ ಮಗ್ನನಾಗಿಬಿಟ್ಟಿದ್ದಾನೆ. ದೇಹಭಾನವೇ ಇಲ್ಲ. ಆಶುತೋಷ ಶಿವ ಇಂಥ ಮಹಾಪರಾಧ ಮಾಡಿರತಕ್ಕಂಥ ಶ್ವೇತಕುಮಾರನ್ನು ಕ್ಷಮಿಸುತ್ತಾನೆ. ಕಾರಣ ಆ ಪತಿವ್ರತೆ ಕಾರಾಗೃಹದಲ್ಲಿ ಶಿವೆ ನಾನು ಚಿಂತನೆ ಮಾಡ್ತಾ ಇದ್ದ. ಅವಳ ರಕ್ಷಣೆ ವಿಶೇಷವಾಗಿರತಕ್ಕಂಥ ಹೊಣೆ ತನ್ನದು. ಅದಕ್ಕಾಗಿ ಪರಶಿವ ಧಾವಿಸುತ್ತಾನೆ. ಭಕ್ತರ ಮೇಲನ ವಿಶೇಷವಾದಂತಹ ಮಮತೆ ಉಳ್ಳಂಥವನಾತ. ಆ ಪತಿವ್ರತೆಯಂತೂ ತನ್ನ ಮಾಂಗಲ್ಯವೇ ಹರಿದು ಹೋಗಿದೆ ಇದನ್ನು ತಿಳಿಯದೆ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಕಾಪಾಡು ತಂದೆ, ಪ್ರಾಣ ಸಖಾ ನೀನಲ್ಲದೆ ರಕ್ಷಕರಿಲ್ಲಯ್ಯ, ಪ್ರಾಣ ಸಖಾ ಶಿವ ಪೊರೆ ಸಖಾ ನೀನಲ್ಲದೆ ರಕ್ಷಕರಿಲ್ಲಯ್ಯ, ಪ್ರಾಣ ಸಖಾ ಶಿವ ಪೊರೆ ಸಖಾ ಏನಾದನೋ ಎನ್ನ ಸ್ವಾಮಿ, ಏನಾದನೋ ಎನ್ನ ಸ್ವಾಮಿ ಅರಿತಿದನು, ಪ್ರಾಣ ಕಳೆದನೋ ಸ್ಥಾಣುವಿನಂತ, ಪ್ರಾಣ ಕಳೆದನೋ ಸ್ಥಾಣು ಮಾತ, ಪ್ರಾಣ ಸುಖ ಶಿವ ಪೊರೆಯ ಸಖಾ ಕ್ಷೋಣಿಯೊಳಗೆ ಸುಖವೇನ ಬಯಸೆನ, ಕ್ಷೋಣಿಯೊಳಗೆ ಸುಖವೇನ ಬಯಸೆನ, ಪತಿ ಪ್ರಾಣ ಉಳಿಸ ರಕ್ಷಿಸೋ ಘನನೆ, ಪತಿ ಪ್ರಾಣ ಉಳಿಸಯ ರಕ್ಷಿಸೋ ಘನ ಶಿವ, ಪ್ರಾಣ ಸಖಾ ಶಿವ ಪೊರೆ ರುದ್ರ, ಪ್ರಾಣ ಸಖಾ ಶಿವ ಪೊರೆ. ಪತಿಗೆ ಪಾಶವನ್ನು ಬಿಗಿದಿದ್ದಾನಾದ್ರೂ ಶಿವೆಯ ಅಂತರಂಗಕ್ಕುಂಟಾಗ್ತದ ನೋವು ತನ್ನ ಪತಿಗೆ ಏನಾಯಿತು ಅಂತ ಮತ್ತೆ ಮತ್ತೆ ಶಿವನನ್ನು ಪ್ರಾರ್ಥನೆ ಮಾಡ್ತಾರೆ. ಹರ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಪಂಚಾಕ್ಷರಿ ಮಂತ್ರದ ಪ್ರಭಾವ ಲೋಕಕ್ಕೆ ತಿಳಿಸಬೇಕಾಗಿದೆ. ಆದ್ದರಿಂದಾಗಿ ಆ ಪರಶಿವನು ತನ್ನನ್ನೇ ಕುರಿತು ಧ್ಯಾನಿಸುತ್ತಾ ಮೈ ಮರೆತಿದ್ದವನಿಗೆ ಪಾಶವನ್ನು ಬೀಸಿದ್ದಾನಲ್ಲ, ಕುಪಿತನಾಗಿ ಧಾವಿಸಿದ ತಕ್ಷಣ ಕೆರಳಿದ ಮಹಾಕಾಲ ಯಮನಿಗೆ ಎತ್ತಿದ ನೈಶೂಲ, ಕೆರಳಿದ ಮಹಾಕಾಲ ಎತ್ತಿದ ನೈಶೂಲ, ಯಮನಿಗೆ ಎತ್ತಿದ ನೈಶೂಲ, ಕೊರಳ ಸರ್ಪ ಶಿರೆ ಹಣಗಳೆತ್ತಿರೆ ಕೆರಳ ಕಂಧರನು ಹಣಗಂತೆರೆಯೇ, ಕೊರಳ ಸರ್ಪ ಶಿರ ಹೆಡೆಗಟ್ಟಿರೆ ಕೆರಳ ಕಂಧರನು ಹಣಗಂತರಿಯೇ, ಕೆರಳಿದ ಮಹಾಕಾಲ ಯವನಿಗೆ ಎತ್ತಿದ ನೈಶೂಲ, ದಂಡಧರೆಗೆ ತಾ ಧೈರ್ಯ ಒಡಗಿತು, ಖಂಡ ಪರಶುವಿನ ಗೋಪ ಹುಡುಗಿತು. ನಡುಗುತ್ತಾ ಇದ್ದಾನೆ ಯಮ. ತ್ರಿಶೂಲವನ್ನು ಕೈಯಲ್ಲೆತ್ತಿಕೊಂಡು ಫಣಗಣ್ಣನ್ನು ತೆರೆದು ಕೋಪದಿಂದ ನಿಂತಿದ್ದಾನ ತಾಂಡವ ಪ್ರಿಯ.
ದಂಡಧರಗೆ ತಾ ಧೈರ್ಯ ಬಡುಗಿತು, ಖಂಡ ಪರುಶುವಿನ ಕೋಪ ಗುಡುಗಿತು. ಸುತ್ತ ಕುಣಿದು ಮಾಭೂತ ಗಣಗಳು ಕತ್ತಿ ವಾಸನ ಗಣ ಮುತುದಿಪವು ಕೆರಳಿದ ಮಹಕಾರ ಯಮನಿಂಗೆತ್ತಿದ ನೈಶೂಲ. ಎದ್ದೋಡಿತು ಯಮದೂತರ ಗಗನ ಸಿದ್ಧರು ಗೈದರು ರುದ್ರದ ಪಠಣ. ಎದ್ದೋಡಲು ಯಮದೂತರ ಗಡಣ ಸಿದ್ಧರು ಗೈದರು ರುದ್ರದ ಪಠಣ. ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ. ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ. ಶಿವಹರ ಶಂಕರ ಪುರಹರ ಗೌರೀವರ ರುದ್ರ ಹರ ನಮ ಪಾರ್ವತೀಪತಯೇ ಹರ ಹರ ಮಹಾದೇವ. ಪಾಶವನ್ನ ಶ್ವೇತಕುಮಾರನಿಗೆ ಬಿಗಿದಂತಹ ಯಮನಿಗೆ ಶೂಲವನ್ನೆತ್ತಿದ್ದಾನೆ ಶಂಕರ. ಪಂಚಾಕ್ಷರಿ ಮಹಿಮೆಯ ಕೇಳಿ ಶಿವಸನ್ನುತ್ತ ಮನ ಶುದ್ಧಿಯ ತಾಳಿ. ಕರುಣಾಳು ಶಿವನು ತನ್ನನ್ನು ಜಪಿಸುತ್ತಿರುವ ಭಕ್ತನಾದ ಶ್ವೇತನನ್ನು ಹಿಂಸಿಸಿದ್ದಕ್ಕಾಗಿ ಆ ಮೃತ್ಯುರೂಪನಾದಂಥ ಯಮನನ್ನೇ ಕೊಲ್ಲುವ ಮುಂದಾಗಿ ಶೂಲ ಎತ್ತುತ್ತಾರೆ. ಆಗ ಯಮದೇವರು ಪರಿಪರಿಯಾಗಿ ಸ್ತುತಿಸಿದಂತೆ ಶಿವನನ್ನು, ಪ್ರಭೋ, ಇವ ನಿನ್ನ ಸ್ಮರಣೆಯನ್ನ ರಂಭೆಯ ಭೋಗದಾಸೆಯನ್ನು ಮಾಡಿದ್ದಾರೆ. ಭೂಲೋಕದಲ್ಲಿಯೂ ಕೂಡ ತನ್ನ ಪತ್ನಿಯನ್ನು ಶಿವ ಶಿವ ಅಂತ ಕರೆದು ಗುಣಗಾನ ಮಾಡಿದ್ರೆ ಹೊರತು ನಿನ್ನನ್ನು ಸೇರಲಿಕ್ಕಲ್ಲ. ಅದರಿಂದಾಗಿ ಇವನು ನರಕಕ್ಕೆ ಸಲ್ಲುವಮ ಅನ್ನುವುದಕ್ಕೋಸ್ಕರವಾಗಿ ನಾನು ಪಾಶವನ್ನು ಬೀಸಿದ್ದೇನೆಂದಾಗ ಪ್ರಸನ್ನನಾದ ಶಿವನಂದನಂತೆ ಮಂದಾಧಿಕಾರಿಯೇ ಆಗಿರಲಿ, ಯಾವ ಉದ್ದೇಶದಿಂದಲೇ ಆಗಿರಲಿ, ಪಂಚಾಕ್ಷರನ್ನು ಜಪಿಸ್ತಾ ಜಪಿಸ್ತಾ ಆತ ಚಿತ್ತಶುದ್ಧಿಯನ್ನು ಹೊಂದಿದ್ದಾನೆ. ಪಂಚಕೋಟಿ ಜಪವನ್ನು ಜಪಿಸಲಿಕ್ಕಾಗಣಿಯಾದ ಆತನ ಚಿತ್ತವು ಶುದ್ಧವಾಗಿದೆ, ನಿರ್ವಿಷಯವಾಗಿದೆ. ಅವನ ಹಿಂದಿನ ಪಾಪಗಳೆಲ್ಲ ಸುಟ್ಟುರಿದು ಹೋಗಿವೆ. ನಾನೇ ಅವನನ್ನು ಕ್ಷಮಿಸಿರುವಾಗ, ಎಲೆ ಮೃತ್ಯುವೇ, ಕಾಲನೇ, ನಿನಗೆಲ್ಲಿ ಅಧಿಕಾರ? ಪಾಶವನ ಹಿಂತೆಗೆ. ಶಿವನನುಗ್ರಹದಿಂದ ದೇಹಭಾನ ಬಂದ ಶ್ವೇತಕುಮಾರ ನೋಡುತ್ತಾನ್ ತನ್ನ ಎದುರಿಗೆ ನಿಂತಹ ಸ್ವಾಮಿಯನ್ನ, ಕೈ ಜೋಡಿಸಿದ. ಪ್ರಭೋ, ನನಗೆ ತಿಳಿಯದೆ ಹೋಯಿತು. ಶಶಿಚೂಡನೆ ರುದ್ರ ಶಶಿಚೂಡನೆ ಭಸಿತಾಂಗನೆ ವಾಸವಾದಿ ವಂದ್ಯ ಪಶುಪತಿ ಪಾಹಿ ಪೋಲೆ ಶಂಕರ ಕರುಣಾಕರ ಪೋಲೆ ಶಂಕರ. ಪ್ರಭೋ, ನನ್ನ ಅಪರಾಧ ಕ್ಷಮಿಸು. ದಯಾಮಯನಾದಂಥ ಶಿವನು ಹಿಂದಿನ ದೇಹವನ್ನೇ ಆತನಿಗೆ ಕರುಣಿಸಿ ದುರ್ಜಯನನ್ನು ಯುದ್ಧದಲ್ಲಿ ನಾಶ ಮಾಡುವ ಅದ್ಭುತವಾದ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಶಿವೆಯನ್ನ ಮರಳಿ ಪಡೆದು ತ್ರಿಲೋಕ ಸುಂದರಿಯನ್ನ ಆಕೆಯ ದಾಸಿಯಾಗಿಸಿ ರುದ್ರಪುರಕ್ಕೆ ಮತ್ತೆ ಪಟ್ಟಾಭಿಷಿಕ್ತರಾಗಿ ಸುಖವನ್ನು ಶ್ವೇತಕುಮಾರ ಅನುಭವಿಸುವಂತೆ ಮಾಡ್ತಾರೆ. ತಪ್ಪಿಯಾದರೂ, ದೋಷಯುಕ್ತವಾಗಿ ಆದರೂ ಪಂಚಾಕ್ಷರಿಯನ್ನು ಜಪಿಸಿದ ಕಾರಣದಿಂದಲೇ ಅವನ ಎಲ್ಲಾ ಪಾಪಗಳು ದೂರ ಹೋಗಿ ಅವನ ಅನುಗ್ರಹಕ್ಕೆ, ಶಿವನ ಅನುಗ್ರಹಕ್ಕೆ ಕಾರಣೀಭೂತರಾಗ್ತಾರಂತೆ. ಶಶಿಚೂಡನೆ ಭಸಿತಾಂಗನೆ ಶಶಿಚೂಡನೆ ಭಸಿತಾಂಗನೆ ವಾಸವಾದಿ ವಂದ್ಯ ಪಶುಪತಿ 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 ಅಂಥ ರುದ್ರದೇವರ ಪರಮಾನುಗ್ರಹವನ್ನು ಪಡೆಯಲೋಸ್ಕರವಾಗಿ
ಮನೋತತ್ವಾಭಿಮಾನಿಯನ್ನು ಚಿಂತಿಸಿ ಚಿತ್ತಶುದ್ಧಿಯನ್ನು ಹೊಂದಿ ನಿರ್ವಿಷಯರಾದ ಬಳಿಕವೇ ನಮಗೆ ಹರಿಭಕ್ತಿಯಾದಿಗಳು ಪ್ರಾಪ್ತಿಯಾಗಿ ಉದ್ಧಾರವಾಗ್ತದಂತೆ. ಅಂಥ ಶಿವನಿಗೆ ಮಂಗಲವನ್ನು ಹೇಳಿ ಅನುಸಂಧಾನ ಮಾಡಬೇಕು. ಇಂತಹ ದಿವ್ಯವಾದ ಪಂಚಾಕ್ಷರಿ ಮಹಿಮೆ ಎಂಬ ಕಥಾಭಾಗವನ್ನೊಳಗೊಂಡ ಶಿವನ ಅನುಗ್ರಹವಾಗಲಿ ಅಂತ ಶಿವನಿಗೆ ಮಂಗಲ, ಭವನಿಗೆ ಮಂಗಲ, ಶಿವನಲ್ಲಿ ಲಕ್ಷ್ಮೀ ಧವನಿಗೆ ಮಂಗಲ, ಮಂಗಳವು ನಿತ್ಯ ಮಂಗಳವು, ಶುಭ ಮಂಗಳವು ನಿತ್ಯ ಮಂಗಳವು. ಮನಕಭಿಮಾನಿಗೆ ಮನಸ್ಸಿಜಾತ್ಯರಿಗೆ ಧನಯೋಗಿ ವರ್ಯಗೆ ಶುಭ ಮಂಗಳಂ ನಿತ್ಯ ಶುಭ ಮಂಗಳ, ನಿತ್ಯ ಶುಭ ಮಂಗಳ. ಲಕ್ಷ್ಮೀ ರಮಣ ಗೋವಿಂದ.